ಸ್ನೇಹಿತರೆ, ಗಲ್ಫ್ ಯುದ್ಧಕ್ಕೆ ಈಗ ಭಯಂಕರ ಟ್ವಿಸ್ಟ್ ಸಿಕ್ಕಿದೆ. ಅಮೆರಿಕ ಮತ್ತು ಇಸ್ರೇಲ್ ಸೇರ್ಕೊಂಡು ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿಗಾಗಿ ಇಡೀ ಇರಾನ್ ಅನ್ನ ಜಾಲಾಡ್ತಿದ್ರೆ, ಇತ್ತ ಇರಾನ್ ರಷ್ಯಾ ಜೊತೆ ಸೇರ್ಕೊಂಡು ದೊಡ್ಡ ಆಟ ಕಟ್ಟಿದೆ. ಮುಜ್ತಬಾ ಖಮೇನಿಯನ್ನ ಕದ್ದು ಮುಚ್ಚಿ ಪುಟಿನ್ನ ಭದ್ರಕೋಟೆಗೆ ರವಾನೆ ಮಾಡಿದೆ ಅಂತ ಕುವೈತ್ನ ಲೀಡಿಂಗ್ ನ್ಯೂಸ್ ಪೇಪರ್ ಅಲ್ ಜರೀದಾ ಸ್ಫೋಟಕ ವರದಿ ಪ್ರಕಟ ಮಾಡಿದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ಮೊದಲ ದಾಳಿಯಲ್ಲಿ ಮುಜ್ತಬಾ ಖಮೇನಿಗೆ ಗಂಭೀರ ಗಾಯಗಳಾಗಿದ್ವು. ಅವರು ತಮ್ಮ ಕಾಲನ್ನ ಕೂಡ ಕಳ್ಕೊಂಡಿದ್ದಾರೆ ಅಂತ ರಿಪೋರ್ಟ್ ಆಗಿತ್ತು. ಈಗ ಅವರನ್ನ ರಹಸ್ಯವಾಗಿ ರಷ್ಯಾಗೆ ಕರೆದೊಯ್ದು ಅಲ್ಲಿ ಯಶಸ್ವಿಯಾಗಿ ಸರ್ಜರಿ ಮಾಡಲಾಗಿದೆ ಅಂತ ಗೊತ್ತಾಗಿದೆ. ಮಾರ್ಚ್ 12ನೇ ತಾರೀಕಿನ ತನಕ ಮುಜ್ತಬಾ ಇರಾನ್ನಲ್ಲೇ ಇದ್ರು. ಆದ್ರೆ 13ನೇ ತಾರೀಕು ರಷ್ಯಾದ ಮಿಲಿಟರಿ ವಿಮಾನದಲ್ಲೇ ಮುಜ್ತಬಾರನ್ನ ಗುಟ್ಟಾಗಿ ಮಾಸ್ಕೋಗೆ ಕರೆದೊಯ್ಯಲಾಗಿದೆ. ಈ ವಿಚಾರದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಖುದ್ದಾಗಿ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಜೊತೆ ಫೋನ್ನಲ್ಲಿ ಮಾತನಾಡಿದ್ರು. ವೈದ್ಯಕೀಯ ನೆರವು ನೀಡೋ ಭರವಸೆ ಕೊಟ್ಟಿದ್ರು. ಹೀಗಾಗಿ ಇರಾನ್ನ ಐಆರ್ಜಿಸಿ ಸೇನೆ ತಮ್ಮ ಸುಪ್ರೀಂ ಲೀಡರ್ ಅನ್ನ ರಷ್ಯಾಗೆ ಕಳಿಸೋ ವ್ಯವಸ್ಥೆ ಮಾಡ್ತು. ಈಗ ಅವರ ಸರ್ಜರಿ ಕೂಡ ಯಶಸ್ವಿಯಾಗಿ ನಡೆದಿದೆ ಅಂತ ರಿಪೋರ್ಟ್ನಲ್ಲಿ ಉಲ್ಲೇಖವಾಗಿದೆ. ಈ ಮೂಲಕ ರಷ್ಯಾ ಅಧ್ಯಕ್ಷ ಪುಟಿನ್ ಭರ್ಜರಿ ದಾಳ ಉರುಳಿಸಿದ್ದಾರೆ. ಯಾಕಂದ್ರೆ ಈಗ ಹೊಸ ಸುಪ್ರೀಂ ಲೀಡರ್ಗಾಗಿ ಅಮೆರಿಕ, ಇಸ್ರೇಲ್ ಭಾರಿ ಹುಡುಕಾಟ ನಡೆಸ್ತಿವೆ. ಅವರಿಗೆ ಬಹುಮಾನ ಕೂಡ ಘೋಷಿಸಿದ್ದಾರೆ. ಹೇಗಾದ್ರೂ ಮಾಡಿ ಇರಾನ್ ಆಡಳಿತವನ್ನ ಉರುಳಿಸಬೇಕು ಅಂತಿರೋ ಅಮೆರಿಕ ಮುಜ್ತಬಾನನ್ನ ತಮ್ಮ ನೆಕ್ಸ್ಟ್ ಟಾರ್ಗೆಟ್ ಅಂತ ಗುರುತಿಸಿಕೊಂಡಿದ್ದಾರೆ. ನಿನ್ನ ಎಲ್ಲಿದ್ರೂ ಬಿಡಲ್ಲ ಅಂತ ಅಮೆರಿಕ, ಇಸ್ರೇಲ್ ಇಬ್ರು ಹೇಳಿದ್ದಾರೆ. ಅದಕ್ಕಾಗಿನೇ ಟ್ರಂಪ್ ಮುಜ್ತಬಾ ಬಗ್ಗೆ ಮಾಹಿತಿ ಕೊಟ್ರೆ $10 ಮಿಲಿಯನ್ ಕೊಡ್ತೀವಿ ಅಂತ ಘೋಷಿಸಿದ್ದಾರೆ. ಆದ್ರೆ ಈಗ ಸುಪ್ರೀಂ ಲೀಡರ್ ಪುಟಿನ್ರ ಆಶ್ರಯದಲ್ಲಿದ್ದಾರೆ ಅಂತ ವರದಿಯಾಗಿದೆ. ಒಂದ್ ವೇಳೆ ಇದು 100% ಕನ್ಫರ್ಮ್ ಆದ್ರೆ ಅಮೆರಿಕ ಮತ್ತು ಇಸ್ರೇಲ್ ಪಾಲಿಗೆ ಇದು ದೊಡ್ಡ ಹೊಡೆತ. ಯಾಕಂದ್ರೆ ಮರಿ ಖಮೈನಿ ಜೀವಂತವಾಗಿದ್ದಷ್ಟು ಇರಾನಿನ ಆಡಳಿತವನ್ನ ಉರುಳಿಸೋದು ಸುಲಭ ಇಲ್ಲ. ಆಫ್ಕೋರ್ಸ್, ಖಮೇನಿ ದೇಶ ಬಿಟ್ಟು ಹೊರಗೆ ಇರೋದು ಒಂದ್ ರೀತಿಯಲ್ಲಿ ಇಸ್ರೇಲ್ ಮತ್ತು ಅಮೆರಿಕದ ಆತ್ಮಸ್ಥೈರ್ಯ ಹೆಚ್ಚಿಸುತ್ತೆ. ಹೆದರ್ಕೊಂಡು ರಷ್ಯಾಗೆ ಕಳಿಸ್ಬಿಟ್ರು ಅಂತ ಅಮೆರಿಕ, ಇಸ್ರೇಲ್ ಕಿಚಾಯಿಸಬಹುದು. ಆದ್ರೆ ಯುದ್ಧದಲ್ಲಿ ಪರಿಣಾಮ ಬೀರುತ್ತಾ? ಆ ಪ್ರಶ್ನೆಗೆ ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಯಾವುದೇ ಸೇನೆ ತನ್ನ ನಾಯಕನನ್ನ ಕಳ್ಕೊಂಡ್ರೆ ಅಲ್ಲಿ ಅನಾಥವಾಗತ್ತೆ. ನಾಯಕನೇ ಹೋದ್ಮೇಲೆ ಇನ್ಯಾರಿಗೆ ಯುದ್ಧ ಅನ್ನೋ ಮನಸ್ಥಿತಿಗೆ ಬರುತ್ತೆ. ಆದ್ರೆ ತಮ್ಮ ನಾಯಕ ಇನ್ನೂ ಜೀವಂತವಾಗಿದ್ದಾರೆ, ಪುಟಿನ್ರ ಆರೈಕೆಯಲ್ಲಿ ಸುರಕ್ಷಿತವಾಗಿದ್ದಾರೆ ಅಂದ್ರೆ ಆಗ ಆಟ ಬದಲಾಗುತ್ತೆ. ಹೇಳಿ ಕೇಳಿ ಐಆರ್ಜಿಸಿ ಸಾಯೋದಕ್ಕೆ ಇದೀವಿ ಅನ್ಕೊಂಡಿರೋ ಮೂಲಭೂತವಾದಿ ಸೇನೆ. ನಾವು ಗೆಲ್ಲಲ್ಲ, ಹಾಗಂತ ಸೋಲೋದು ಇಲ್ಲ ಅಂತ ಇವರ ಯುದ್ಧ ನೀತಿ ಹೇಳುತ್ತೆ. ಇಲ್ಲಿ ಎಷ್ಟೇ ಸೈನಿಕರು ಸತ್ರು ಕೂಡ ಇವರು ಕೇರ್ ಮಾಡಲ್ಲ. ಹೊಸ ಸೇನೆ ಕಟ್ಟಿ ಹೋರಾಡ್ತೀವಿ ಅಂತ ಹೇಳ್ತಾರೆ. ಯಾಕಂದ್ರೆ ಇವರನ್ನ ಇದೇ ತರ ರೆಡಿ ಮಾಡಲಾಗಿದೆ. ಸೊ ಮುಜ್ತಬಾ ಇನ್ನೂ ಜೀವಂತ ಇದ್ದಾರೆ, ಸೇಫ್ ಆಗಿದ್ದಾರೆ ಅನ್ನೋ ಭರವಸೆ ಸಿಕ್ಕಿದ್ರೆ ಯುದ್ಧ ಇನ್ನಷ್ಟು ಸುದೀರ್ಘ ಕಾಲ ಎಳ್ಕೊಂಡು ಹೋಗ್ಬೋದು. ವೆನಿಜುವೆಲಾದಲ್ಲಿ ಮಾಡಿದ ಹಾಗೆ ಇರಾನ್ಗೆ ನುಗ್ಗಿದ ಹಾಗೆ ಅಮೆರಿಕ ಮತ್ತು ಇಸ್ರೇಲ್ಗೆ ನೇರ ದಾಳಿ ಮಾಡಿ ಮುಜ್ತಬಾನನ್ನ ಎತ್ತಾಕೊಂಡು ಬರೋದು ಈಸಿ ಅಲ್ಲ. ಹೀಗಾಗಿನೇ ಈ ಬೆಳವಣಿಗೆಯನ್ನ ಈ ಯುದ್ಧಕ್ಕೆ ಹೊಸ ತಿರುವು ಎನ್ನಲಾಗ್ತಿದೆ. ಅದರಲ್ಲೂ ಪುಟಿನ್ರ ಸ್ಟ್ರಾಟಜಿ ಗಮನ ಸೆಳೀತಿದೆ. ಪುಟಿನ್ ಮೊದಲಿಂದಲೂ ಇರಾನ್ ಅನ್ನ ಅಮೆರಿಕ ವಿರುದ್ಧ ದಾಳವಾಗಿ ಬಳಸಿಕೊಳ್ತಿದ್ರು. ಮಿಡ್ಲ್ ಈಸ್ಟ್ನಲ್ಲಿ ಅಮೆರಿಕ ಮತ್ತು ಮಿತ್ರರಿಗೆ ಬೆದರಿಕೆಯಾಗಿ ತಯಾರು ಮಾಡಿದ್ರು. ಈಗ ಅದೇ ಅಮೆರಿಕ ಇರಾನ್ ಜೊತೆಗೆ ಯುದ್ಧಕ್ಕೆ ಧುಮುಕಿದೆ. ಇದು ಪುಟಿನ್ಗೆ ಮೊದಲ ಗೆಲುವು. ಇಲ್ಲಿ ಈಸಿಯಾಗಿ ಇರಾನ್ ಸೋತ್ರೆ ಅಮೆರಿಕಾಗೆ ಲಾಭವಾಗತ್ತೆ. ಹಾಗಲ್ಲದೆ ಸುದೀರ್ಘ ಯುದ್ಧ ಅನ್ನೋ ಚಕ್ರವ್ಯೂಹಕ್ಕೆ ಸಿಲುಕಿದ್ರೆ ರಷ್ಯಾದಂತೆ ಅಮೆರಿಕ ಕೂಡ ದೊಡ್ಡ ನಷ್ಟ ಮಾಡ್ಕೋಬೇಕಾಗತ್ತೆ. ಆರ್ಥಿಕವಾಗಿ, ರಾಜಕೀಯವಾಗಿ ಚಾಲೆಂಜಸ್ ಫೇಸ್ ಮಾಡಬೇಕಾಗತ್ತೆ. ಆದ್ರೆ ಇಲ್ಲಿ ತನಕ ಇರಾನ್ ಸರ್ಕಾರದಿಂದ ಈ ಬಗ್ಗೆ ಏನೂ ಅಫಿಷಿಯಲ್ ರಿಪ್ಲೈ ಬಂದಿಲ್ಲ. ಖಮೇನಿ ಸುರಕ್ಷಿತವಾಗಿದ್ದಾರೆ, ಅವರು ಚೆನ್ನಾಗೇ ಇದ್ದಾರೆ ಅಂತಷ್ಟೇ ಇರಾನ್ ಹೇಳ್ತಿದೆ. ನೋಡ್ಬೇಕು ಮುಂದೇನಾಗುತ್ತೆ ಅಂತ. ಇತ್ತ ಇಸ್ರೇಲ್ ದೊಡ್ಡ ಖಮೇನಿರ ವಿಮಾನವನ್ನ ಉಡಾಯಿಸಿದೆ. ಭಾನುವಾರ ತಡರಾತ್ರಿ ಇರಾನ್ ರಾಜಧಾನಿ ತೆಹರಾನ್ನ ಮೆಹ್ರಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಇಸ್ರೇಲ್ ಭಾರೀ ಏರ್ ಸ್ಟ್ರೈಕ್ ಮಾಡಿತ್ತು. ಈ ವೇಳೆ ಅಯಾತುಲ್ಲಾ ಅಲಿ ಖಮೇನಿ ಬಳಸುತ್ತಿದ್ದ ವಿಐಪಿ ವಿಮಾನವನ್ನ ಧ್ವಂಸ ಮಾಡಲಾಗಿದೆ ಅಂತ ಇಸ್ರೇಲ್ ಹೇಳಿದೆ. ಅಲ್ಲದೆ ಇದೊಂದು ಕೇವಲ ಓಡಾಟಕ್ಕೆ ಬಳಸ್ತಿದ್ದ ಸಾಮಾನ್ಯ ವಿಮಾನ ಆಗಿರಲಿಲ್ಲ. ಬದಲಾಗಿ ಇರಾನ್ನ ಟಾಪ್ ಸೇನಾಧಿಕಾರಿಗಳು ಹಾಗೂ ನಾಯಕರು ತಮ್ಮ ಮಿತ್ರ ರಾಷ್ಟ್ರಗಳ ಜೊತೆ ಮೀಟಿಂಗ್ ಮಾಡೋಕೆ ಹೋಗೋದಕ್ಕೆ ಈ ವಿಮಾನ ಬಳಸ್ತಿದ್ರು. ಸೊ ಅಂತಹ ಫ್ಲೈಟ್ ಅನ್ನೇ ಇಲ್ಲ ಮಾಡಿದೀವಿ ಅಂತ ಇಸ್ರೇಲ್ ಹೇಳಿದೆ. ಆದ್ರೆ ವಿಮಾನದ ಹೆಸರನ್ನ ಮಾತ್ರ ಬಹಿರಂಗಪಡಿಸಿಲ್ಲ. ಅಂದಹಾಗೆ ಇರಾನ್ನ ಟಾಪ್ ಲೀಡರ್ಸ್ ಓಡಾಡಕ್ಕೆ ಬಳಸೋ ವಿಮಾನಗಳೆಂದ್ರೆ ಏರ್ಬಸ್ A340-300 ಅಥವಾ ಏರ್ಬಸ್ A321. ಇದಲ್ಲದೆ ಇರಾನ್ ಬಳಿ ಅಮೆರಿಕ ತಯಾರಿಸಿರೋ ಕೆಲ ಹಳೆಯ ಬೋಯಿಂಗ್ ವಿಮಾನಗಳು ಇವೆ. ಈ ಎಲ್ಲಾ ವಿಐಪಿ ವಿಮಾನಗಳನ್ನ ಇರಾನ್ ಸರ್ಕಾರದ ನಿಯಂತ್ರಣದಲ್ಲಿರೋ ಮೆರಾಜ್ ಏರ್ಲೈನ್ಸ್ ನಿರ್ವಹಣೆ ಮಾಡ್ತಿದೆ. ಇಸ್ರೇಲ್ ಹೊಡೆದುರುಳಿಸಿರೋದು ಈಗ ಖಮೇನಿ ಓಡಾಡ್ತಿದ್ದ ಇದೇ ವಿಶೇಷ ಏರ್ಬಸ್ ವಿಮಾನ ಎನ್ನಲಾಗಿದೆ. ಅಷ್ಟೇ ಅಲ್ಲ, ಇರಾನ್ ಹಲವು ಪ್ರದೇಶಗಳ ಮೇಲೂ ಇಸ್ರೇಲ್ ಮತ್ತೆ ಬಾಂಬಿಂಗ್ ಮಾಡಿದೆ.
ಇರಾನ್ನ ಪ್ರಮುಖ ನಗರಗಳಾದ ತೆಹರಾನ್, ಶಿರಾಜ್ ಮತ್ತು ತಬ್ರಿಜ್ಗಳಲ್ಲಿರೋ ಉಗ್ರರ ಮೂಲ ಸೌಕರ್ಯದ ಮೇಲೆ ನಾವು ಬೃಹತ್ ಮಟ್ಟದ ಕಾರ್ಯಾಚರಣೆ ಶುರು ಮಾಡಿದೀವಿ ಅಂತ ಇಸ್ರೇಲ್ ಮಿಲಿಟರಿ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಇದೆಲ್ಲದರ ಮಧ್ಯೆ ಹೆಜ್ಬುಲ್ಲಾ ಇರೋ ಲೆಬನಾನ್ ದೇಶವನ್ನ ಇಸ್ರೇಲ್ ಅಕ್ಷರಶಃ ಕುಟ್ಟಿ ಪುಡಿ ಮಾಡ್ತಿದೆ. ಹೊಸದಾಗಿ ದಕ್ಷಿಣ ಲೆಬನಾನ್ನಲ್ಲೀಗ ಸೇನೆ ನುಗ್ಗಿಸಿದ್ದೀವಿ, ಟಾರ್ಗೆಟೆಡ್ ಗ್ರೌಂಡ್ ಆಪರೇಷನ್ ಸ್ಟಾರ್ಟ್ ಮಾಡಿದೀವಿ ಅಂತ ಇಸ್ರೇಲ್ ಮಿಲಿಟರಿ ಅನೌನ್ಸ್ ಮಾಡಿದೆ. ನಮ್ಮ ಉತ್ತರ ಭಾಗದ ಜನರಿಗೆ ಎದುರಾಗಿರೋ ಉಗ್ರರ ಆತಂಕವನ್ನ ಸಂಪೂರ್ಣವಾಗಿ ದೂರ ಮಾಡೋಕೆ ಹಾಗೂ ಅವರಿಗೆ ಮತ್ತಷ್ಟು ಭದ್ರತೆಯನ್ನ ಒದಗಿಸೋಕೆ ಈ ಕಾರ್ಯಾಚರಣೆ ಮಾಡ್ತಿದ್ದೀವಿ. ಫಾರ್ವರ್ಡ್ ಡಿಫೆನ್ಸ್ ಏರಿಯಾವನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋದು, ಹಾಗೆ ಆ ಭಾಗದಲ್ಲಿ ಆಕ್ಟಿವ್ ಆಗಿರೋ ಉಗ್ರರನ್ನ ಹೊಡೆದುರುಳಿಸೋದು, ಅವರ ಅಡಗುತಾಣಗಳನ್ನ ಧ್ವಂಸ ಮಾಡೋದೇ ಈ ಕಾರ್ಯಾಚರಣೆಯ ಪ್ರಮುಖ ಟಾರ್ಗೆಟ್ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಇದರ ಭಾಗವಾಗಿ 91ನೇ ಡಿವಿಷನ್ ಇಸ್ರೇಲ್ ಸೇನೆ ಲೆಬನಾನ್ನ ಕೆಲ ಪ್ರದೇಶಗಳಲ್ಲಿ ಆಪರೇಷನ್ ಶುರು ಮಾಡಿದೆ. ಇದೇ ತಿಂಗಳ ಆರಂಭದಲ್ಲಿ ಇಸ್ರೇಲ್ ಮೇಲೆ ಹೆಜ್ಬುಲ್ಲಾಗಳು ದಾಳಿ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಲೆಬನಾನ್ನ ಗಡಿಯೊಳಗೆ ನುಗ್ಗಿರೋ ಇಸ್ರೇಲ್ ಸೇನೆ ತನ್ನ ಬಫರ್ ಝೋನ್ ಅನ್ನ ಮತ್ತಷ್ಟು ವಿಸ್ತರಿಸೋಕೆ ಮುಂದಾಗಿದೆ. ಅಂದ್ರೆ ಉತ್ತರ ಇಸ್ರೇಲ್ ಗಡಿಯಿಂದ ಹಿಡಿದು ಲಿಟಾನಿ ನದಿಯ ದಕ್ಷಿಣ ಭಾಗದವರೆಗೂ ಕಂಪ್ಲೀಟ್ ಬಫರ್ ಝೋನ್ ನಿರ್ಮಾಣ ಮಾಡೋದು ಇಸ್ರೇಲ್ ಪ್ಲಾನ್ ಆಗಿದೆ. ಮತ್ತೊಂದು ಕಡೆ ದಕ್ಷಿಣ ಲೆಬನಾನ್ನ ಪಶ್ಚಿಮ ವಲಯದಲ್ಲಿ ಇಸ್ರೇಲ್ನ 146ನೇ ರಿಸರ್ವ್ ತುಕಡಿಯನ್ನ ನಿಯೋಜನೆ ಮಾಡ್ತಿದೆ. ಇತ್ತ 36ನೇ ತುಕಡಿ ರಬ್ಬಲ್ ತಲತಿನ್ ಪ್ರದೇಶದಲ್ಲಿ ಉಗ್ರರ ವಿರುದ್ಧ ರೇಡ್ ಮಾಡ್ತಿದೆ. ಹಾಗೆ ಇಸ್ರೇಲ್ ಹೊಸದಾಗಿ 5 ಪ್ರಮುಖ ಪಟ್ಟಣಗಳನ್ನ ಟಾರ್ಗೆಟ್ ಮಾಡಿದೆ. ಕ್ವಾಂಟಾರಾ, ಸವಾನಾ, ಬುರ್ಜ್ ಕಲಾವಿಯಾ, ಸುಲ್ತಾನಿಯಾ ಹಾಗೂ ಶಕ್ರಾ ಸಿಟಿಗಳ ಮೇಲೆ ಸ್ಫೋಟಕಗಳನ್ನ ಸುರಿದಿದೆ. ಅತ್ತ ಯಾದರ್ ಹಾಗೂ ಜಬಲ್ ಅಲ್ ಬಟಾಂ ಪಟ್ಟಣದ ಮೇಲೂ ಏರ್ ಸ್ಟ್ರೈಕ್ ನಡೆಸಿದೆ. ಆದ್ರೆ ಈ ಎಲ್ಲಾ ದಾಳಿಗಳಿಂದ ಉಂಟಾದ ಸಾವು ನೋವಿನ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಿದೆ. ಇನ್ನೊಂದು ಕಡೆ ಇಸ್ರೇಲ್ ತನ್ನ ಮೀಸಲು ಪಡೆಯನ್ನ ದೊಡ್ಡ ಮಟ್ಟದಲ್ಲಿ ಹೆಚ್ಚಿಸಿಕೊಳ್ಳೋಕೆ ಮುಂದಾಗಿದೆ. ಇಸ್ರೇಲ್ ರಿಸರ್ವ್ ಫೋರ್ಸ್ ಸಂಖ್ಯೆಯನ್ನ 2.80 ಲಕ್ಷದಿಂದ 4.5 ಲಕ್ಷಕ್ಕೆ ಹೆಚ್ಚಿಸುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತಿದೆ. ಇನ್ನು ದಕ್ಷಿಣ ಲೆಬನಾನ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ದಾಳಿಗಳನ್ನು ನಡೆಸುತ್ತಿರೋ ಇಸ್ರೇಲ್ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಮೇಲೂ ಭಾನುವಾರ ಗುಂಡಿನ ದಾಳಿ ಮಾಡಿತ್ತು. ಇದನ್ನೀಗ ಲೆಬನಾನ್ ವಿದೇಶಾಂಗ ಸಚಿವಾಲಯ ತೀವ್ರವಾಗಿ ಖಂಡಿಸಿದೆ. ದಕ್ಷಿಣ ಲೆಬನಾನ್ನ ಯಾತರ್, ದೈರ್ ಕಿಫಾ ಹಾಗೂ ಕ್ಲಾವಿ ಪಟ್ಟಣಗಳ ಬಳಿ ವಿಶ್ವಸಂಸ್ಥೆ ಪಡೆಗಳು ರುಟೀನ್ ಗಸ್ತು ತಿರುಗುತ್ತಿದ್ವು. ಆ ಟೈಮಲ್ಲಿ ಅವರ ಬೇಸ್ ಕ್ಯಾಂಪ್ ಬಳಿಯೇ ಗುಂಡಿನ ದಾಳಿಯಾಗಿದೆ. ಇದು ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಅಂತ ಲೆಬನಾನ್ ಹೇಳಿದೆ. ಇನ್ನು ಇಸ್ರೇಲ್ ಮೇಲೆ ಇರಾನ್ ಕೂಡ ದಾಳಿ ಮುಂದುವರೆಸಿದೆ. ಸಾಲು ಸಾಲು ಮಿಸೈಲ್ ಹಾರಿಸುತ್ತಿದ್ದು ಇಸ್ರೇಲ್ ಸೇನೆ ಅವುಗಳನ್ನ ಇಂಟರ್ಸೆಪ್ಟ್ ಮಾಡ್ತಿವೆ. ಅದರ ಅವಶೇಷಗಳು ಮಾತ್ರ ಸೆಂಟ್ರಲ್ ಇಸ್ರೇಲ್ನ ಹಲವು ಪ್ರದೇಶಗಳ ಮೇಲೆ ಹೋಗಿಬಿದ್ದಿವೆ. ಆದರೆ ಇರಾನ್ನ ಒಂದು ಮಿಸೈಲ್ ಮಾತ್ರ ಸೆಂಟ್ರಲ್ ಇಸ್ರೇಲ್ಗೆ ಬಂದು ಅಪ್ಪಳಿಸಿದೆ. ಟೆಲ್ ಅವೀವ್ ಹತ್ತಿರಕ್ಕೆ ಬಿದ್ದಿದೆ. ಸದ್ಯ ಇದರಿಂದ ಏನು ಹಾನಿಯಾಗಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಆದರೆ ಇಲ್ಲಿವರೆಗೂ ಇಸ್ರೇಲ್ನಲ್ಲಿ 3,369ಕ್ಕೂ ಹೆಚ್ಚಿನ ಜನ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ ಅಂತ ಇಸ್ರೇಲ್ ಆರೋಗ್ಯ ಸಚಿವಾಲಯ ಹೇಳಿದೆ. ಅದರಲ್ಲೂ ಕೇವಲ ಕಳೆದ 24 ಗಂಟೆಗಳಲ್ಲೇ 142 ಜನ ಇಂಜುರಿಗೆ ಒಳಗಾಗಿದ್ದಾರೆ. ಇನ್ನು ಕೆಂಪು ಸಮುದ್ರದಲ್ಲಿ ಬೀಡು ಬಿಟ್ಟಿರೋ ಅಮೆರಿಕದ ಯುಎಸ್ಎಸ್ ಜೆರಾಲ್ಡ್ ಫೋರ್ಡ್ ಏರ್ ಕ್ರಾಫ್ಟ್ ಕ್ಯಾರಿಯರ್ನ ಇರಾನ್ ಈಗ ನೇರ ಟಾರ್ಗೆಟ್ ಅಂತ ಘೋಷಿಸಿದೆ. ಈ ಅಮೆರಿಕನ್ ಕ್ಯಾರಿಯರ್ ಗ್ರೂಪ್ಗೆ ಸಹಾಯ ಮಾಡೋ ಯಾವುದೇ ಲಾಜಿಸ್ಟಿಕಲ್ ಸರ್ವಿಸ್ ಸೆಂಟರ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇದ್ರೂ ಅದನ್ನ ಹಡಗಿನ ಆಪರೇಷನ್ ನೆಟ್ವರ್ಕ್ನ ಒಂದು ಭಾಗ ಅಂತಲೇ ಪರಿಗಣಿಸಲಾಗುತ್ತೆ. ಅವುಗಳ ಮೇಲೂ ಸೇನಾ ದಾಳಿ ಮಾಡ್ತೀವಿ ಅಂತ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ಇನ್ನು ಸ್ನೇಹಿತರೆ, ಇದೇ ಏಪ್ರಿಲ್ 11ಕ್ಕೆ ವೈಷ್ಣೋದೇವಿ ಅಮೃತ್ಸರ್ ಕಾಶ್ಮೀರಕ್ಕೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಹೊಸ ಟ್ರಿಪ್ ಆಯೋಜಿಸಿದೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 64,500 ರೂಪಾಯಿ. 7 ನೈಟ್ 8 ಡೇಸ್ ಟ್ರಿಪ್ ಪ್ರವಾಸ. ಇದೊಂದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ ಅನ್ನ ಬುಕ್ ಮಾಡ್ಕೊಳ್ಳಿ. ಇನ್ನು ಮುಂಬರುವ ದಿನಗಳಲ್ಲಿ ಈ ಯುದ್ಧ ಮತ್ತಷ್ಟು ಭೀಕರ ಸ್ವರೂಪ ಪಡ್ಕೊಳ್ಳಲಿದೆ ಅಂತ ಇಸ್ರೇಲ್ ಹೇಳಿದೆ. ಯುದ್ಧದ ಗತಿ ಈಗ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಇಡೀ ಇಸ್ರೇಲ್ ದೇಶ ಮತ್ತಷ್ಟು ಅಲರ್ಟ್ ಆಗಿರಬೇಕು. ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ ಮೇಲೆ ಮಾಡ್ತಿರೋ ಈ ಜಂಟಿ ಸಮರ ಸದ್ಯಕ್ಕೆ ಮುಗಿಯಲ್ಲ. ಇದು ಇನ್ನೂ ಹಲವು ವಾರಗಳ ಕಾಲ ಕಂಟಿನ್ಯೂ ಆಗಲಿದೆ ಅಂತ ಇಸ್ರೇಲ್ನ ಸಂಸ್ಕೃತಿ ಮತ್ತು ಕ್ರೀಡಾ ಸಚಿವ ಮಿಕಿ ಜೋಹರ್ ಹೇಳಿಕೆ ನೀಡಿದ್ದಾರೆ. ಇತ್ತ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧದ ಯುದ್ಧದಲ್ಲಿ ಬೇರೆ ಯಾವುದೇ ದೇಶ ಮೂಗು ತೂರಿಸಬಾರದು ಅಂತ ಇರಾನ್ ನೇರ ವಾರ್ನಿಂಗ್ ಕೊಟ್ಟಿದೆ. ಪಕ್ಕದ ದೇಶಗಳಲ್ಲಿರೋ ಅಮೆರಿಕ ಬೇಸ್ಗಳಿಂದಲೇ ನಮ್ಮ ಮೇಲೆ ಅಟ್ಯಾಕ್ ಆಗ್ತಿದೆ. ಅಮೆರಿಕ ಸೇನೆಯಿಂದ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆಯೇ ಹೊರತು ರಕ್ಷಣೆ ಸಿಗ್ತಿಲ್ಲ. ಹಾಗಾಗಿ ನಮ್ಮ ಗಲ್ಫ್ ಭಾಗದ ದೇಶಗಳು ಈ ವಿದೇಶಿ ಸೇನೆಗಳನ್ನ ಹೊರಹಾಕಬೇಕು. ಈ ಯುದ್ಧ ಮತ್ತೆ ರಿಪೀಟ್ ಆಗಲ್ಲ ಅನ್ನೋ ಗ್ಯಾರಂಟಿ ಸಿಗ್ಬೇಕು. ನಮಗೆ ಆದ ನಷ್ಟಕ್ಕೆ ಪರಿಹಾರ ಸಿಗೋವರೆಗೂ ಈ ಯುದ್ಧ ನಿಲ್ಲಲ್ಲ ಅಂತ ಇರಾನ್ ಹೇಳಿದೆ. ಇನ್ನು ಈ ಯುದ್ಧದಿಂದಾಗಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಮಾರ್ಗ ಬಂದ್ ಆಗಿರೋದು ಗೊತ್ತೇ ಇದೆ. ಈ ಮಾರ್ಗದಲ್ಲಿ ಹಡಗುಗಳಿಗೆ ಭದ್ರತೆ ಒದಗಿಸಲು ಯುದ್ಧ ನೌಕೆಗಳನ್ನ ಕಳಿಸಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಚೀನಾ ಸೇರಿ ಹಲವು ದೇಶಗಳಿಗೆ ಡಿಮ್ಯಾಂಡ್ ಇಟ್ಟ ಬೆನ್ನಲ್ಲೇ ಚೀನಾ ಮೊದಲ ರಿಯಾಕ್ಷನ್ ಕೊಟ್ಟಿದೆ. ಇದು ಗ್ಲೋಬಲ್ ಟ್ರೇಡ್ ಮತ್ತು ಎನರ್ಜಿಗೆ ಬಹಳ ಮುಖ್ಯವಾದ ರೂಟ್. ಇಲ್ಲಿ ಭದ್ರತೆ ಕಾಪಾಡೋದು ಇಡೀ ಪ್ರಪಂಚದ ಜವಾಬ್ದಾರಿ ಅಂತ ಚೀನಾ ವಿದೇಶಾಂಗ ಇಲಾಖೆ ವಕ್ತಾರ ಲಿನ್ ಜಿಯಾನ್ ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಇಷ್ಟೆಲ್ಲ ಟೆನ್ಷನ್ ಇದ್ರೂ
ಇರಾನ್ ಚೀನಾಗೆ ಲಿಂಕ್ ಇರೋ ಕೆಲವು ಆಯಿಲ್ ಟ್ಯಾಂಕರ್ಗಳಿಗೆ ಓಡಾಡೋಕೆ ಪರ್ಮಿಷನ್ ಕೊಟ್ಟಿದೆ. ಆದ್ರೆ ಟ್ರಂಪ್ ಚೀನಾದ 90% ಕಚ್ಚಾ ತೈಲ ಇದೇ ಮಾರ್ಗದಲ್ಲಿ ಹೋಗುತ್ತೆ, ಅಮೆರಿಕಾಗೆ ಬರೋದು ಬರೀ 1-2% ಮಾತ್ರ. ಹಾಗಾಗಿ ಯಾವ ದೇಶಕ್ಕೆ ಈ ಮಾರ್ಗ ಬೇಕೋ ಅವರೇ ಸೇನೆ ಕಳಿಸಿ ರಕ್ಷಣೆ ಮಾಡ್ಕೊಳ್ಳಿ. ಒಂದ್ ವೇಳೆ ಚೀನಾ ಈ ಬಗ್ಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಜೊತೆಗಿನ ನನ್ನ ಮೀಟಿಂಗ್ ಪೋಸ್ಟ್ಪೋನ್ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಭದ್ರತೆ ಇರಬೇಕು ಅಂತ ಚೀನಾ ಹೇಳಿದೆ. ಇನ್ನು ಮಿಡ್ಲ್ ಈಸ್ಟ್ ಟೆನ್ಷನ್ ಮುಂದುವರೆದಿರೋದ್ರಿಂದ ಇರಾನ್ನಲ್ಲಿ ಸಿಲುಕಿದ್ದ ನಮ್ಮವರನ್ನ ಸೇಫ್ ಆಗಿ ಕರೆತರೋಕೆ ಭಾರತ ಆಪರೇಷನ್ ಮಾಡ್ತಿದೆ. ಈಗಾಗಲೇ ಟೆಹರಾನ್ನಲ್ಲಿ ಸಿಲುಕಿದ್ದ 250ಕ್ಕೂ ಹೆಚ್ಚು ಭಾರತೀಯರನ್ನ ಸೇಫ್ ಆಗಿ ವಾಪಸ್ ಕರೆತರಲಾಗಿದೆ. ಇದಕ್ಕೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಆರ್ಮೇನಿಯಾಗೆ ಧನ್ಯವಾದ ತಿಳಿಸಿದ್ದಾರೆ. ಈ ಕಷ್ಟದ ಸಮಯದಲ್ಲಿ ನಮ್ಮವರನ್ನ ಸೇಫ್ ಆಗಿ ಎವ್ಯಾಕ್ಯುವೇಟ್ ಮಾಡಲು ಸಪೋರ್ಟ್ ಮಾಡಿದ ಆರ್ಮೇನಿಯಾ ಸರ್ಕಾರ ಹಾಗೂ ಅಲ್ಲಿನ ಜನರಿಗೆ ತುಂಬು ಹೃದಯದ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಹಾಗೇನೆ ನಮ್ಮ ರಾಯಭಾರಿ ಕಚೇರಿಗಳ ಸಹಾಯದಿಂದ ಪಾಸ್ಪೋರ್ಟ್, ಬಾರ್ಡರ್ ಫಾರ್ಮಾಲಿಟೀಸ್ ಮುಗಿಸಿ ಇನ್ನೊಂದು 90 ಜನ ಭಾರತೀಯರು ಅಜರ್ಬೈಜಾನ್ ಕೂಡ ತಲುಪಿದ್ದಾರೆ ಅಂತ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪಿಸುವಂತ ಪ್ರಯತ್ನ. ಹೀಗೆ ಟೈಮ್ಲಿ ಮಾಹಿತಿಯನ್ನ ನಿಮಗೆ ತಲುಪಿಸ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಜಾಯಿನ್ ಬಟನ್ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲಾ ಮೆಂಬರ್ಸ್ ಓನ್ಲಿ ವಿಡಿಯೋ ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.